ಇವತ್ತು ಕಬ್ಬಿನಲ್ಲಿ ಹೆಚ್ಚಿನ ಇಳುವರಿ ತೆಗಿಬೇಕಾದ್ರೆ ಒಂದೊಂದು ರೈತರಾದಂಥವರು ಒಂದೊಂದು ಹೊಸ ನ್ಯೂನ್ಯತೆಗಳನ್ನು ಕಂಡ್ಕೋಬೇಕು. ಯಾವ ರೀತಿ ಎಕರೆಗೆ 180 ಟನ್ ಬೆಳೆದ್ರು. ಮೊನ್ನೆ ಅವರು 10 ಎಕರೆದು ಹಾಕಿದ್ರು. 10 ಎಕರೆ, ಒಂದು ಎಕರೆಗೆ 180 ಟನ್ ಬೆಳೆದಿದ್ರು. ಅದಕ್ಕಿಂತ ಮೊದಲು 120-130 ಬೆಳೆದವ್ರು ನೋಡ್ತಿದ್ದೇವೆ ನಾನು ಚೀನಾ ದೇಶದಲ್ಲಿ ಪದಕ ಸಹಿತ ಸರ್ಕಾರದ ಒಂದು ಕಾರ್ಯಸೇವಕನಾಗಿ ಚೀನಾ ದೇಶಕ್ಕೆ ನಾನು ಕಳಿಸಿದಾಗ ಅಲ್ಲಿ ಈರುಳ್ಳಿ ಇರ್ಬೋದು, ಕಬ್ಬು ಇರ್ಬೋದು, ಹತ್ತಿ ಇರ್ಬೋದು, ಹೈನುಗಾರಿಕೆ ಎಲ್ಲನೂ ನೋಡ್ಕೊಂಡು ಬಂದಿದ್ದೇವೆ. ಆದ್ರೆ ನೋಡ್ಕೊಂಡು ಬಂದದ್ದಾಗಿತ್ತು. ಅದನ್ನು ಆ ರೀತಿ ಮಾಡೋಕೆ ನನಗೆ ಸ್ವಲ್ಪ ವಿಳಂಬ ಆಯ್ತು. ಯಾಕಂದ್ರೆ ಸ್ವತಂತ್ರ ಇದ್ದಾಗ ಮಾತ್ರ ಅವನ್ನೆಲ್ಲ ಮಾಡೋಕ್ಕಾಗತ್ತೆ. ಯಾರಿಗಾರ ಹೇಳಿ ಮಾಡಿಸಿದ್ರೆ ಮಾಡೋದಿಲ್ಲ. ಈಗ ಹಾಳು ಮಾಡಿದ್ದು ಹಾಳಂತ ಇನ್ನೊಬ್ಬರ ಮೇಲೆ ಹೇಳಿದೆ ಒಂದು ಸ್ವಲ್ಪ ಕಷ್ಟ ಆಕೈತಿ. ಅದಕ್ಕೆ ಇವತ್ತು ಸ್ವಂತ ನನ್ನ ಅನುಭವದ ಮೇರೆಗೆ ಮಕ್ಕಳನ್ನ ಅದರ ತೊಡ್ಕಿಸ್ಕೊಂಡು ಒಂದು ಎಕರೆಗೆ 100 ಟನ್ ಬೆಳಿಬೇಕಂತ ಹೇಳ್ಕ್ಯಾರ. ಈಗ ಒಂದು 2 ವರ್ಷ ಆಯ್ತು ಸಂಕಲ್ಪ ಮಾಡ್ಕೊಂಡು ಬಂದೀವಿ. ಈ ಒಂದು 3ನೇ ಕುಳೆನೂ ನಮ್ಮ ಕಡೆ ಐತಿ. 100 ಟನ್ ಮಾಡಿ ತೋರಿಸ್ತೀನಿ, ಯಾವ ಬೇಕಾದ್ರೂ ಬರ್ರಿ. ಇವತ್ತು 4ನೇ ಕುಳೆನೂ ಐತಿ, ಅದನ್ನು 100 ಟನ್ ಮಾಡ್ತೀವಿ. ಈಗೊಂದು ಇದು ಹಚ್ಕಬ್ಬ ಈಗ ಇದ್ದಿದ್ದು ಒಂದು 2.5 ತಿಂಗಳಾಯ್ತು. ಒಂದು ಎಕರೆಗೆ 100 ಟನ್ ತೆಗಿಯೋಕೆ ಭಾಳ ಈಜಿ ಐತಿ. ಒಂದು ಎಕರೆಗೆ 4 ಫುಟ್ಟಿನ ಸಾಲು ಬಿಟ್ಟು ಒಂದು 4 ಫುಟ್ಟಿನ ಸಾಲಿನ ಸಾಲಿಗೆ 4 ಫುಟ್ ಅಂತರ. ಒಂದು ಅಗಿಯಿಂದ ಅಗಿಗೆ 2ರಿಂದ 1.5 ಫುಟ್ ಸಸಿಗಳನ್ನು ಹಚ್ಚಿದ್ರೆ, ಕಬ್ಬು ಹಚ್ಚಿದ್ರೆ 2 ಕಣ್ಣಿನ ಗಣಿಕೆಗಳನ್ನು ಕಟ್ ಮಾಡಿ ಅದರ 3 ಕಣ್ಣು ಬರ್ತಾವೆ. ಅವನ್ನ ನಾವು ಬೀಜೋಪಚಾರ ಮಾಡಿ, ಬೀಜೋಪಚಾರ ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ, ಮೊದಲ ಒಂದು ಆಕಳ ಗೋಮೂತ್ರ, ಆಕಳ ಸೆಗಣಿ ಒಂದು 10 ಲೀಟ್ರ್ ಆಕಳ ಸೆಗಣಿ ಗೋಮೂತ್ರ, ಒಂದು 10 kg ಸೆಗಣಿ, ಒಂದು ಅರ್ಧ ಕಿಲೋ ಸುಣ್ಣ, ನಾವು ಎಲೆಗೆ ಹಾಕ್ಕೊಳ್ಳೋಂಥ ಸುಣ್ಣದ ಪುಡಿಯನ್ನು ಒಂದು ಬ್ಯಾರಲ್ದಾಗ ಹಾಕಿ ಕಲಸಿ ಅದನ್ನೊಂದು 3-4 ದಿವಸ ಇಟ್ಟು ಅದನ್ನು ಕಳೆದ ಮೇಲೆ ಈ ಗಣಿಕೆಗಳನ್ನು ಏನು ಕಟ್ ಮಾಡ್ತೀವಿ ಆ ಗಣಿಕೆಗಳನ್ನು ಅದರಲ್ಲಿ ಎದ್ದಬೇಕು. ಎದ್ದು ಒಂದು 20 ನಿಮಿಷ 30 ನಿಮಿಷ ಎದ್ದು ಅವನ್ನ ಪುಟ್ಟಿಯಲ್ಲಿ ಸೋಸಿದ ತೆಗೆದ ಮೇಲೆ ಒಂದು ಮೂಲೆಯಲ್ಲಿ ಹಾಕಿ ಮುಚ್ಚಬೇಕು. ಅವನು ಮುಚ್ಚಿ ಯಾವ ರೀತಿ ಅಂತ ತಟ್ಟಿನ ಚೀಲ ಹಚ್ಚಿ ಫುಲ್ ಪ್ಯಾಕ್ ಮಾಡಿಬಿಡೋದು. 2 ದಿವಸ ಪ್ಯಾಕ್ ಮಾಡಿಬಿಟ್ರೆ ಅದರಲ್ಲಿ ಒಳ್ಳೆ ಬೀಜ ಹೊರಗೆ ಬಂದು ಮೊಳಕೆನ ಹೊರಗೆ ಕೈಯೆಲ್ಲ ಉಬ್ಬಿ ಕಾಣ್ತೈತೆ. ನಮಗೆ ಉಬ್ಬಿ ಕಾಣ್ತೈತಿ. ಆ ಉಬ್ಬಿ ಕಂಡಂತ ಅದನ್ನು ತಂದು ನಮ್ಮ ಭೂಮಿಯಲ್ಲಿ ನಾಟಿ ಮಾಡಬೇಕು. ಅದು ಕಣ್ಣು ಸಪ್ಪಾಗಿತ್ತು, ಕಣ್ಣಿಗೆ ಪೆಟ್ಟು ಹತ್ತಿತ್ತು, ಅದು ಬಿದ್ದರೆ ತೆಗೆದು ಬಿಸಾಕಬೇಕು. ಹಂಗೊಂದು 45,000 ಅಥವಾ 50,000 ಏನೋ ಹೆಚ್ಚು ಕಮ್ಮು, ಒಂದು 2,000 ಹೆಚ್ಚು ಕಮ್ಮು ನಿಮ್ಮ ಭೂಮಿ ಒಂದು ಸ್ವಲ್ಪ 1 ಗುಂಟೆ 2 ಗುಂಟೆ ಹೆಚ್ಚು ಕಮ್ಮು ಇರ್ಬೋದು. ಅಲ್ಲಿ ಅವನ್ನ ಕರೆಕ್ಟಾಗಿ ಇಟ್ಟು ನಾಟಿ ಮಾಡಿ ನೀವು ನೀರಿನೆಲ್ಲರ ತುಳಿರಿ, ಮೇಲೆ ಮಣ್ಣು ಮುಚ್ಚರ ನೀರು ಬಿಡ್ರಿ, ನೀವು ಡ್ರಿಪ್ ಮುಖಾಂತರ ಬಿಡ್ರಿ. ಒಳ್ಳೆ ಭೂಮಿ ಸಮತೋಲನ ಇತ್ತಂದ್ರೆ ಹಾಸು ನೀರ ಮಾಡಿರಿ. ಹಂಗೆ ಮಾಡುವ ಹೊತ್ನ್ಯಾಗ ಒಳ್ಳೆ ಭೂಮಿಗೆ ಹದವಾದ ತಿಪ್ಪೆ ಗೊಬ್ಬರಗಳನ್ನ ಹೆಚ್ಚು ಹಾಕ್ಬೇಕು. ನೀವು ಸಾವಯವ ಬೆಳಿತಿದ್ರೆ ಕಂಪಲ್ಸರಿ ತಿಪ್ಪೆ ಗೊಬ್ಬರ ಮೇಲೆ ಬೆಳೆಯಾಕೆ ಬರ್ತೈತಿ. ಅದಕ್ಕೆಲ್ಲ ಸ್ಪ್ರೇ ಭಾಳದವು. ಆದರೆ ಇವತ್ತು ಅದನ್ನೇನು ಹೇಳೋದಿಲ್ಲ. ಇವತ್ತು ನೀವು ಭಾಳ ಸಾವಯವಕ್ಕೆ ಒಂದು 5% ಈಗ ವಾಲ್ಯಾರ ನಮ್ಮವರು. ಇನ್ನೂ ಭಾಳ ದಿವಸ ಹೋಗ್ಬೇಕು. ಪೂರ ಆಗಬೇಕಾದ್ರೆ ಇನ್ನೊಂದು 4-5 ವರ್ಷನಾಗ ಪೂರ ಸಾವಯವಕ್ಕೆ ಬರ್ತಾರೆ. ಯಾಕಂದ್ರೆ ದನಗಳ ಕಟ್ಟಲಾರ್ದ ಆಗೋದಿಲ್ಲ. ದನಗಳು ಕಟ್ಟಲೇಬೇಕು. ನಾವು ಕೂಡಿದ್ದವನ ಮನೆ ಕೇಡಿಲ್ಲ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಆಕಳಿತ್ತು ಅಂದ್ರೆ ಒಂದು ಸುಭಾಷ್ ಪಾಳೇಕರ್ ಅವ್ರ ಇತಿಹಾಸ ಹೇಳಿದಂಗೆ ಒಂದು 30 ಎಕರೆ ನೀರಾವರಿ ಮಾಡಿ ತೋರಿಸಿದ್ರು. ಕೂಡಲ ಸಂಗಮದಾಗ 5 ದಿವಸ ಕಾರ್ಯಕ್ರಮ ಮಾಡಿದ್ರು. ಅವ್ರಲ್ಲೇ SR ಪಾಟೀಲ್ರು, ನಮ್ಮ ಮಾಜಿ ಸಚಿವರು SR ಪಾಟೀಲ್ ಅದರದ್ದೆಲ್ಲ ಉಸ್ತುವಾರಿ ವಹಿಸ್ಕೊಂಡು ಅದನ್ನೆಲ್ಲ ಒಂದು 5 ದಿವಸ ಕೂಡಲ ಸಂಗಮದಲ್ಲಿ ದೊಡ್ಡ ಕಾರ್ಯಕ್ರಮ 10,000 ರೈತರಿಗೆ ಊಟ ಹಾಕಿ ಅದನ್ನೆಲ್ಲ ತೋರಿಸ್ಕೊಟ್ರು. ಆದರೆ ಈಗ ಒಂದು 10% ನಮ್ಮ ರೈತರು ಸಾವಯವಕ್ಕೆ ಬಂದೇವೆ. ಆದ್ರೆ ಈಗ 45ರಿಂದ 50 ಸಸಿಗಳ ಎದ್ದು ಅಂದ್ರೆ ಅದಕ್ಕಿಂತ ಹೆಚ್ಚಿಗೇನು ಬೇಕಾಗಿಲ್ಲ ನಮಗೆ. ಅವನ್ನ ಸರಿಯಾಗಿ ಒಂದು ಕಬ್ಬಿನಿಂದ 2 kg ತೂಕ ಮಾಡಿದೆವು ಅಂದ್ರೆ ಒಂದು 50,000 ಕಬ್ಬ ಹಚ್ಚಿದೆವು ಅಂದ್ರೆ ಅದಕ್ಕೆ 25ರಿಂದ 30 ಬರ್ತಾವೆ. ಅಟ್ಟೇನು ಬೇಡ ನಮಗೆ. 10ರಿಂದ 12 ಕಬ್ಬು ಬಂದ್ರೆ ಸಾಕು. ಒಂದು 50,000 ಕಬ್ಬ ಕರೆಕ್ಟಾಗಿ ಬಂದು ಅಂದ್ರೆ 2 ಕಿಲೋ ಆತಂದ್ರೆ 100 ಟನ್ ತಾನ ಆಕತ್ತೆ. ಭಾಳ ಈಜಿ ಐತಿ ಮೆಥಡ್. ಆದ್ರೆ ನಾವು ಅದನ್ನು ಯಾರೂ ಆ ಸಸಿಗಳ ಸಂಖ್ಯೆ ಕರೆಕ್ಟ್ ನೋಡೋದಿಲ್ಲ. ಅದಕ್ಕೆ ಸರಿಯಾದಂಥ ಪೋಷಕ ಅಂಶಗಳನ್ನು ನಾವು ಕೊಡೋಂಗಿಲ್ಲ. ಯಾಕಂದ್ರೆ 16 ಪೋಷಕಾಂಶಗಳೇ ಬೇಕು ಒಂದು ಬೆಳೆ ಬೆಳಿಬೇಕಾದ್ರೆ. ಈಗ ನಾವು ಊಟ ಮಾಡಬೇಕಾದ್ರೆ ನಮ್ಮ ಊಟದೊಳಗೆ ಉಪ್ಪ, ಖಾರ, ಹುಳಿ, ಹಿಂಡಿ, ಹಾಲು, ಮೊಸರು, ತುಪ್ಪ, ಬೆಣ್ಣೆ ಹೆಂಗೆ ನಮ್ಮ ಶರೀರಕ್ಕೆ ಬೇಕೋ ಅದಕ್ಕೂ ಬೆಳೆಗಳಿಗೆ 16 ಪೋಷಕಾಂಶಗಳು ಬೇಕಿದೆ. ಈ ಕಬ್ಬಿನ ಎಲೆಗೆ 16 ಪೋಷಕಾಂಶಗಳು ಇದ್ದಾಗ ಬೆಳಿತೈತಿ. ಬೇರು ಬೆಳಿಬೇಕಾದ್ರೆ ಒಂದು ಬೇರೆ ಬೇಕು. ಇದು ಎಲೆಯೊಳಗೆ ಅದ್ರ ಅಡಿಗೆಯನ್ನು ತಯಾರು ಮಾಡಿ ಹೊಳ್ಳಿ ತನ್ನ ಕಾಂಡದ ಮುಖಾಂತರ ಕೊಟ್ಟ ಎಲ್ಲ ಬೇರುಗಳು ಸದೃಢ ಮಾಡಿ ಒಳ್ಳೆ ಮರಿಗಳನ್ನ ಬೆಳೆಯುವಂಥ ವ್ಯವಸ್ಥೆ ಅದಕ್ಕೆ ಕಬ್ಬು ಮಾಡ್ತಿರ್ತೈತಿ. ಅದನ್ನೆಲ್ಲ ಬಿಸಿಲು ಬರ್ಬೇಕು. ಅದಕ್ಕೆ ಸರಿಯಾದ ಟೈಮ್ದಾಗ ಬಿಸಿಲು ಬೇಕು. ನಾವು ಸರಿಯಾದ ಟೈಮ್ದಾಗ ಅದಕ್ಕೆ ಗೊಬ್ಬರಗಳನ್ನು ಕೊಡಬೇಕು. ನಾವು
ಯಾವ್ಯಾವ ಕೊಡಬೇಕಪ್ಪ ಅಂದ್ರೆ ಫಸ್ಟ್ ಯಾವುದು NPK ಹಚ್ಚು ಹೊತ್ತಿನಾಗ ಕಂಪಲ್ಸರಿ NPK ಹಾಕಬೇಕು. ಅಂದರೆ ಪೊಟ್ಯಾಷ, ರಂಜಕ, ಸಾರಜನಕ 3 ಇರುವಂಥದ್ದು 17 ಇರ್ಬೋದು, 20 ಇರ್ಬೋದು, ಇವತ್ತು 12-16 ಇರ್ಬೋದು, ಒಟ್ಟು ಕಾಂಪ್ಲೆಕ್ಸ್ ಯಾವುದ್ರ 19 ಇರ್ಬೋದು. ಅವ್ರ ಗೊಬ್ಬರಗಳನ್ನು ಕಂಪಲ್ಸರಿ ಭೂಮಿಯಲ್ಲಿ ಮೊದಲು ತಿಪ್ಪೆ ಗೊಬ್ಬರ ಹಾಕಿ ಹದ ಮಾಡಿ ಹಚ್ಚಿದ ಮೇಲೆ ಎಕರೆಗೆ 1 ಪ್ಯಾಕೆಟ್ ಒಗಿಬೇಕು. ಆಮೇಲೆ ಹುಟ್ಟಿದ 30 ದಿನಗಳಿಗೆ ಕಬ್ಬ ಹಚ್ಚಿದ 30 ದಿನಗಳಿಗೆ ಏನು ಮೊಳಕೆ ಫುಲ್ ಬರ್ತೈತಿ, ಆಮೇಲೆ ಎಕರೆಗೆ ಒಂದು 25 kg ಯೂರಿಯಾ ಅಷ್ಟು ಒಗಿಬೇಕು. ಯೂರಿಯಾ ಒಗೆದು ಬಿಟ್ರೆ ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚು ಬಂದು ಮರಿಗಳ ಸಂಖ್ಯೆ ಜಾಸ್ತಿ ಬರ್ತೈತಿ. ನಾವೇನು ಮಾಡ್ತಾರೆ ನಮ್ಮವ್ರು ಕಸ ಭಾಳಾಕತ್ತೆ ಮೊಲ ಅದು ಗೊಬ್ಬರನ ಒಯ್ದಿಲ್ಲ ನಾವು. ಒಮ್ಮೆ ಕಸದ ಎಣ್ಣೆ ಹೊಡೆದು ಆಮೇಲೆ ನೋಡ್ತೇವೆ. ಅದಕ್ಕೆ ಹೆಚ್ಚಿಗೆ ಕಸದ ಎಣ್ಣೆ ಹೊಡಿಬೇಡ್ರಿ. ವರ್ಷದಾಗ ಒಂದು ಸಲ ಏನು ಒಟ್ಟು ಹೊಡಿಬಾರ್ದು ಒಳ್ಳೇದು. ಆದರೆ ಅನಿವಾರ್ಯ ಕಾರಣಗಳಿಂದ ಇವತ್ತಿನ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಆಳು ಸಿಗುವುದಿಲ್ಲ ತಿಳ್ಕೊಂಡು ಒಂದು ಸಲ ಕಸದ ಎಣ್ಣೆ ಹಿಡಿಬೇಕು. ಇದ್ದಂಥ ಪೋಷಕಾಂಶಗಳ ಸತ್ತು ಮತ್ತು ಹೊಳ್ಳಿ ಬದುಕಿ ಹುಟ್ಟಬೇಕಂದ್ರೆ ಭಾಳ ಕಷ್ಟ ಆಕೈತಿ. ಅದಕ್ಕೆ ಕಬ್ಬಿನ ಸಸಿಗಳ ಸಂಖ್ಯೆ ಒಂದು ಎಕರೆಗೆ 50,000 ಮಾಡಿದ್ರೆ ಒಂದು ಕಬ್ಬು 2 ಕಿಲೋ ಮಾಡಿದ್ರೆ 100 ಟನ್ ತಾನ ಆಕತಿ. ಅದನ್ನು ತಲೆಯಾಗಿ ಇಟ್ಕೊಂಡು ಮುಂದಿನ ದಿನಮಾನದಲ್ಲಿ ಕಡಿಮೆ ಜಮೀನಲ್ಲಿ ಹೆಚ್ಚಿನ ಇಳುವರಿ ತೆಗಿಯಕ್ಕೆ ತಾವೆಲ್ಲರೂ ಪ್ರಯತ್ನ ಮಾಡ್ರಿ ಅಂತ ಹೇಳಿ. ಏಕೆಂದ್ರೆ ಇವತ್ತು ರೈತರು ಒಂದು ಎಕರೆಗೆ 20 ಟನ್ ನಮ್ಮ ವಿಜಯಪುರ ಜಿಲ್ಲೆ ಲೆಕ್ಕ ತೆಗೆದ್ರೆ ಮೊದಲು 40 ನಾ ಭಾಳ ದಿವಸದ ಕೇಳ್ತಿದ್ದೆ, ಈಗೆಲ್ಲ 20-25 ಟನ್ನಿಗೆ ಬಂದೇವೆ. ಯಾಕಂದ್ರೆ ಸೌಳ ಜವಳ ಆಗ್ಯಾವ, ಅತಿ ನೀರು ಬಿಡ್ತೇವೆ. ಅತಿ ನೀರು ಬಿಟ್ಟರು ಬೆಳೆಯೋದಿಲ್ಲ. ಭೂಮಿ ಯಾವಾಗ ಬೆಳಿತೈತೆ ಅಂದ್ರೆ ಭೂಮಿ ಬೇರು ಹರಿಬಾರ್ದು, ಎರ್ಬಿಡಿ ಬಿಡ್ಲಾರ್ದಂಗೆ ನೀರು ನೋಡ್ಕೋಬೇಕು ಭೂಮಿ. ಅದ್ರಾಗ ನೀರು ಬಿಟ್ಟು ಸಹಿತ ಹೋಗಿ ನಿಂದಿರಬಾರ್ದು, ಎಲ್ಲಿ ಕರೆಕ್ಟಾಗಿ ಉಂಡಲ್ಲ ಮತ್ತೆ ಶಾಂತ ಆಗಿರ್ಬೇಕು. ಅದನ್ನು ತೊಗೊಂಡು ಕೈಯಾಗ ಹಿಡಿದ್ರೆ ನಾವು ಮಾದಲಿ ಮಾಡ್ತಾರೆ, ನಮ್ಮ ತಾಯಂದ್ರೆ ಮಾದಲಿ ಏನು ಮಾಡಿರ್ತಾರೆ ಆ ಥರ ಮುಟ್ಗಿ ಮಾಡಿ ಬಿಟ್ಟರೆ ಪಳ್ಳ ಆಗ್ಬೇಕು, ಗಾಳಿ ಆಡ್ಬೇಕು ಭೂಮಿಯಲ್ಲಿ. ಆಗ ಗಾಳಿ ಆಡಿದಾಗ ಬೇರುಗಳ ಸಂಖ್ಯೆ ಹೆಚ್ಚು ಬಂದ ಇಡೀ ಎಲ್ಲಿ ನಾವು ಹಾಕಿರ್ತಕ್ಕಂಥ ಎಲ್ಲ ಗೊಬ್ಬರಗಳನ್ನು ತಗೋತಾವೆ. ಮತ್ತು ಹದವಾದ ಗಳೆ ಮಾಡೋದ್ರಿಂದ ಎತ್ತಿನ ಗಳೆ ಹೆಚ್ಚು ಟ್ಯಾಕ್ಟರ್ ಬ್ಯಾಸಿಯಾಗಿ ಕೆಲಸ ಮಾಡಬೇಕು. ಅದ್ರ ಮುಂದೆ ಮಾತ್ರ ಎತ್ತಿನ ಕೆಲಸ ಮಾಡೋದ್ರಿಂದ ಬಸವಣ್ಣನ ಪಾದ ಸ್ಪರ್ಶದಿಂದ ಹೆಚ್ಚಿಗೆ ಮಾಡೋದ್ರಿಂದ ಮತ್ತು ಭೂಮಿ ಒಳ್ಳೆ ಒಂದು ಎನರ್ಜಿ ಬರ್ತೈತಿ. ಯೂರಿಯಾ ಕೊಟ್ಟಂಗೆ ಒಂದು ಸಲ ಮತ್ತು ಪಡು ಗಾಳಿ ಏನು ಬೀಸ್ತೈತಿ, ಆ ಗಾಳಿಯಿಂದ ಸಾಕಷ್ಟು ಸಾರ್ವಜನಿಕ ಬರ್ತೈತಿ. ಹೆಚ್ಚು ಯೂರಿಯಾ ಬಳಸಲಾರ್ದನ ಉಳಿದ ಗೊಬ್ಬರಗಳನ್ನು ಹಾಕ್ಕೊಂಡು ಅದ್ರ ಜೊತೆ ಆಕಳ ಗಂಜಲ ಮತ್ತು ಸಗಣಿ ನೀರಿನ ಮುಖಾಂತರ ಬಿಡೋದ್ರಿಂದ ಕಬ್ಬು ಒಳ್ಳೆ ಚೆನ್ನಾಗಿ ಬರ್ತೈತಿ. ಖರ್ಚು ಕಮ್ಮಿ ಮಾಡಿ ಹೆಚ್ಚಿನ ಲಾಭ ತೆಗೀರಿ ಅಂತೇಳಿ ತಮ್ಮಲ್ಲಿ ಹೇಳ್ಕೊಳಕ್ಕೆ ಇಚ್ಛೆ ಮಾಡ್ತೀನಿ.